ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 7ನೇ ವಾರ ವೀಕೆಂಡ್ ಬರ್ತಾ ಇದೆ. ಇವತ್ತು ಫ್ರೈಡೆ. ಇವತ್ತಿನ ಉತ್ತಮ ಕಳಪೆ ಅಂತ ಡಿಸೈಡ್ ಆಗುತ್ತೆ. ಕಳಪೆನ ಹೇಗೋ ಟಾರ್ಗೆಟ್ ಮಾಡಿ ಕೊಡ್ತಾರೆ, ಬಟ್ ಉತ್ತಮ ಕೊಡ್ಬೇಕಂದ್ರೆ ತುಂಬಾ ಕಷ್ಟ. ನಿನ್ ಪರ್ಫಾರ್ಮೆನ್ಸ್, ನಿನ್ ಟಾಸ್ಕ್, ನಿನ್ ವ್ಯಕ್ತಿತ್ವ ಎಲ್ಲಾನು ನೋಡಿ ಕೊಡ್ತಾರೆ. ಒಂದ್ ಗಾದೆ ಮಾತಿದೆ, ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕಂತ. ಯಾವುದೇ ಆಗ್ಲಿ, ಒಂದು ವಸ್ತು ಆಗ್ಲಿ, ಮರ್ಯಾದೆ ಆಗ್ಲಿ, ಒಂದು ವ್ಯಕ್ತಿತ್ವ ಆಗ್ಲಿ, ಈ ಸ್ಪರ್ಧೆ ಮಾಡಿದ್ದು ಅದನ್ನ, ಈ ಕಂಟೆಸ್ಟೆಂಟ್ ಮಾಡಿದ್ದು ಅದನ್ನ. ಏನಕ್ಕಂದ್ರೆ ಲಾಸ್ಟ್ ವೀಕ್ ಇವ್ರಿಗೆ ಎಲ್ಲಾನು ಮನೆ ಮಂದಿ ಎಲ್ಲ ಸೇರಿ ಕಳಪೆ ಅಂತ ಕೊಡ್ತಾರೆ. ಆ ವ್ಯಕ್ತಿ ಇವತ್ತು ಉತ್ತಮ ಅಂತ ಮನೆ ಮಂದಿ ಹತ್ರ ಹಾಸ್ಕೊಂಡು ಉತ್ತಮ ತಗೊಂಡಿದ್ದಾರೆ. ಅದು ಯಾರಂತ ನಿಮ್ಗೆ ಅಲ್ಲೇ ಕ್ಲಿಯರ್ ಸ್ವಲ್ಪ ಬಂದಿರುತ್ತೆ. ಕಾರಣ ಏನಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಕಳಪೆ ಅಂತ ಬಂದಾಗ ಗೋಲ್ಡ್ ಸುರೇಶ್ ಅವರು ಮತ್ತು ಧನರಾಜ್ ಅವರು ಹೋಗಿದ್ರು ಯಾವ ಮನೆಗೆ, ಜೈಲಿಗೆ, ಕಳಪೆ ಅಂತ ತಗೊಂಡು. ಅದೇ ವ್ಯಕ್ತಿ ಇವತ್ತು ಯಾರಲ್ಲ, ಗೋಲ್ಡ್ ಸುರೇಶ್ ತುಂಬಾ ಟಾಸ್ಕ್ ಆಗ್ಲಿ, ಒಂದು ಎಂಟರ್ಟೈನ್ಮೆಂಟ್ ಆಗ್ಲಿ, ಡ್ಯಾನ್ಸ್ ಆಗ್ಲಿ, ಟಾಸ್ಕ್ ಕಾಲ್ ನೋವಿದ್ದನ್ನು ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿ ಮನೆ ಮಂದಿ ಹತ್ರ ಶಬಾಷ್ ಅನ್ಸ್ಕೊಂಡು ಉತ್ತಮ ತಗೊಂಡಿದ್ದಾರೆ ಗೋಲ್ಡ್ ಸುರೇಶ್ ಅವರು. ಯಾಕಂದ್ರೆ ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗ್ಲಿ, ಒಂದು ಟಾಸ್ಕ್ ಆಗ್ಲಿ, ಅವ್ರ ಒಂದು ಮಾತಾಡೋ ರೀತಿ ಆಗ್ಲಿ, ಲಾಸ್ಟ್ ಒಂದು ಇದು ಬರುತ್ತೆ ನೋಡಿ, ಡೈರೆಕ್ಟ್ ನಾಮಿನೇಷನ್ ಜೋಡಿಗಳೆಲ್ಲ ಸೇರಿ ಮಾಡ್ತಾರೆ. ಆ ಟೈಮ್ ಅಲ್ಲಿ ಮಾತಾಡಿದ ಒಂದು ಮಾತಾಗ್ಲಿ ತುಂಬಾ ಅದ್ಭುತವಾಗಿತ್ತು. ಈ ವಾರ ತುಂಬಾ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಅದರಿಂದ ಕೆಲವರು ಸೇರಿ ಮಂಜಣ್ಣ, ಇನ್ನು ಕೆಲವರೆಲ್ಲ ಗೋಲ್ಡ್ ಸುರೇಶ್ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಇದು ಪಕ್ಕ ಮಾಹಿತಿ ಕೂಡ. ಈ ವಾರದ 7ನೇ ವಾರದ ಉತ್ತಮ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವರು. ಕಳಪೆ ಬಂದ್ಬಿಟ್ಟು ಗೊತ್ತಿರುತ್ತೆ, ಧನರಾಜ್ ಅವರು ಟಾರ್ಗೆಟ್ ಮಾಡಿ ಕೊಟ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರೋ ಒಬ್ರು ಹೋಗ್ಲೇಬೇಕು, ಟಾರ್ಗೆಟ್ ಅಂತ ಏನೆಲ್ಲ ಹೇಳಕ್ ಆಗಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಕೆಲವು ಕಂಫರ್ಟ್ ಝೋನ್ ಇಂದ ಬಿಟ್ಟು ಬೇರೆ ಸೆಲೆಕ್ಟ್ ಮಾಡಲ್ಲ. ಅವ್ರು ಕಂಫರ್ಟ್ ಝೋನ್ ಇರ್ತಾರೆ, ಆದ್ರಿಂದ ಅವ್ರು ಕಂಫರ್ಟ್ ಝೋನೇ ಸೆಲೆಕ್ಟ್ ಮಾಡ್ತಾರೆ. ಬೇರೆ ಸೆಲೆಕ್ಟ್ ಮಾಡಕ್ಕೆ ಅವರು ಟ್ರೈನೇ ಮಾಡಲ್ಲ. ಯಾಕಂದ್ರೆ ವ್ಯಕ್ತಿತ್ವ ತೋರ್ಸ್ಕೊಳ್ಳಿ ಅಂತ ಕಿಚ್ಚ ಸರ್ ಹೇಳ್ತಾ ಇರ್ತಾರೆ. ಬಟ್ ಅವರು ಫ್ರೆಂಡ್ ರಿಲೇಷನ್ ಅಂತೆಲ್ಲ ಹೋಗ್ತಾ ಇರ್ತಾರೆ. ಮತ್ತೆ ನಿಮ್ಮ ಪ್ರಕಾರ ಧನರಾಜ್ ಬಿಟ್ಟು ಬೇರೆ ಯಾರು ಕಳಪೆ ಇರ್ತಾರೆ ಅಂತ ಕಮೆಂಟ್ ಮಾಡಿ. ಗೋಲ್ಡ್ ಸುರೇಶ್ ಅವರಿಗೆ ಒಂದು ಉತ್ತಮ ಕೊಟ್ಟು ತುಂಬಾ ಖುಷಿ ಆಯ್ತು. ಏನಕ್ಕಂದ್ರೆ ಕಳೆದ ವಾರ ಆ ವ್ಯಕ್ತಿನ ಯಾರಾದ್ರೆ ಕಳಪೆ ಅಂತ ಕೊಟ್ಟಿದ್ರು ಅದೇ ವ್ಯಕ್ತಿಗೆ ಈ ವಾರ ಉತ್ತಮ ಅಂತ ಕೊಡ್ತಾರೆ. ಅಂದ್ರೆ ಅವರ ಒಂದು ಆಟದಲ್ಲಿ ಆಗ್ಲಿ, ಅವರ ಒಂದು ವ್ಯಕ್ತಿತ್ವದಲ್ಲಿ ತುಂಬಾ ಬದಲಾವಣೆ ಕಂಡಿರುತ್ತೆ. ಆದ್ರಿಂದ ಅವರಿಗೆ ಉತ್ತಮ ಸಿಕ್ಕಿದೆ. ತುಂಬಾ ಖುಷಿ ಕೂಡ ಆಯ್ತು ಮನೆ ಮಂದಿ ಎಲ್ಲ ಕೊಟ್ಟಿರೋದಕ್ಕೆ. ಮತ್ತೆ ಗೋಲ್ಡ್ ಸುರೇಶ್ ಅವರಿಗೆ ಉತ್ತಮ ಬಂದಿರೋದಕ್ಕೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಮುಂಚೆನೆ ಅಪ್ಡೇಟ್ ಸಿಗ್ತಾ ಇರ್ತಾರೆ ನಮ್ಮ ಚಾನಲ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ